ಹಾಯ್ ಹಲೋ ನಮಸ್ಕಾರ. ವ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದಿರೋದು ಹೋಟೆಲ್ ಸ್ವಾಗತ್ ಅಂತ. ಇಲ್ಲಿ ಪರೋಟ ಮತ್ತು ಬ್ರೈನ್ ಫ್ರೈ ತುಂಬಾ ಫೇಮಸ್ಸು. ನಮ್ಮ ಫ್ರೆಂಡ್ಸು ಒಂದು ಸ್ವಲ್ಪ ಜನ ಇದ್ದವರೆಲ್ಲರೂ ಇಲ್ಲಿ ಬ್ರೈನ್ ಫ್ರೈನ ಟೇಸ್ಟ್ ಮಾಡೋರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಾನು ಯಾವ ಹೋಟ್ಲು ಅಂತ ನಂಗೆ ಗೊತ್ತಾಗಿರಲಿಲ್ಲ. ಬಟ್ ಅದು ಇರೋವಂಥ ಹೋಟೆಲ್ಲು ನಂಜುಮಳಿಗೆ ಹತ್ರ. ನಂಜುಮಳಿಗೆಯಿಂದ ಕರೆಕ್ಟಾಗಿ ನೀವು ಏನೊಂದು ಅಗ್ರಹಾರದ ಕಡೆಗೆ ಹೋಗೋ ರೋಡ್ಗೆ ರೈಟ್ ಸೈಡಲ್ಲಿ ನಿಮಗೆ ಈ ಒಂದು ಹೋಟೆಲ್ ಸಿಗುತ್ತೆ, ಸ್ವಾಗತ್ ಅಂದ್ಬಿಟ್ಟು. ಬೆಳಗಿನ ಜಾವ 7 ಗಂಟೆಗೆ ಓಪನ್ ಆಗಿರುತ್ತೆ. ಇಲ್ಲಿ ನಾವು ಹೋಗ್ತಿದ್ದಾಗೇ ಪರೋಟ ಬಿಸಿ ಬಿಸಿ ರೆಡಿ ಆಗ್ತಾಯಿತ್ತು. ಇನ್ನೂ ಎಲ್ಲ ಐಟಮ್ಸ್ಗಳು ಪಾಪ ರೆಡಿ ಮಾಡ್ತಾಯಿದ್ರು. ಇನ್ನು ಮಧ್ಯಾಹ್ನಕ್ಕೆಲ್ಲ ಐಟಮ್ಗಳೆಲ್ಲ ಅವರಲ್ಲೇ ರೆಡಿ ಮಾಡೋ ಅಂಥದ್ದು. ನಾವು ಬಂದು ಬ್ರೈನ್ ಫ್ರೈ ಮತ್ತು ಪರೋಟನ ಆರ್ಡ್ರ್ ಮಾಡಿದ್ವಿ. ಏನು ಬ್ರೈನ್ ಫ್ರೈ ಬಂದ್ಬಿಟ್ಟು ಒಂದು ಬ್ರೈನ್ ಹಾಕಿರ್ತಾರೆ, ಕಂಪ್ಲೀಟ್ ಬ್ರೈನು, ಅದಕ್ಕೆ 100 ರೂಪಾಯಿ ಆಗುತ್ತೆ. ಮತ್ತು ಪರೋಟ ಬಂದ್ಬಿಟ್ಟು 20 ರೂಪಾಯಿ ಒಂದು ಪರೋಟ ಆಗುತ್ತೆ. ಹೌದು, ನಾನಂತೂ ಬ್ರೈನ್ ಫ್ರೈನ ಇದಕ್ಕಿಂತ ಮುಂಚೆ ಎಲ್ಲೂ ಟೇಸ್ಟ್ ಮಾಡಿರಲಿಲ್ಲ. ಬಟ್ ಫಸ್ಟ್ ಟೈಮ್ ಇಲ್ಲಿ ಟೇಸ್ಟ್ ಮಾಡಿರೋವಂಥದ್ದು. ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಯಾರು ಈ ಸೈಡ್ ಓಡಾಡ್ತಿರೋರಾಗಿದ್ದರೆ ಬ್ರೈನ್ ಫ್ರೈನ ಇಲ್ಲಿ ಟೇಸ್ಟ್ ಮಾಡ್ಬೋದು. ಕೆಲವು ಜನಕ್ಕೆ ಈ ವಿಡಿಯೋ ಇಷ್ಟ ಆಗೋಲ್ಲ, ಯಾಕೆಂದರೆ ಕೆಲವ್ರಿಗೆ ಬ್ರೈನ್ ಇದೆಲ್ಲ ಇಷ್ಟನೇ ಇರೋಲ್ಲ ತಿನ್ನೋಕ್ಕೆ. ಬಟ್ ನಿಜ ಬ್ರೈನ್ ಇಷ್ಟಪಡೋವಂಥ ಜನ ಏನಿರ್ತಾರೆ ಅವ್ರಿಗೆ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ. ನೀವೇನಾರ ಈ ಸೈಡ್ ಹೋಗ್ತೀನಿ ಅಂತಾರೆ, ಅಲ್ಲೋಗಿ ನೀವು ಆರಾಮಾಗಿ ಒಂದು ಬ್ರೈನ್ ಫ್ರೈ ಮತ್ತು ಪರೋಟನ ತಗೊಂಡು ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಪರೋಟ ಬರ್ತಿದ್ದಾಗೆ ನಾನು ಫಸ್ಟು ಟೇಸ್ಟ್ ಮಾಡಿದ್ದು ಅವ್ರು ಕೊಟ್ಟಿರುವಂಥದ್ದು ಒಂದು ಟೊಮೆಟೊದು ಗ್ರೇವಿ ಕೊಟ್ಟಿದ್ದರು. ಆ ಟೊಮೆಟೊ ಗ್ರೇವಿಲಿ ಪರೋಟ ನನಗೆ ಓಕೆ ಅನ್ನಿಸ್ತು. ಯಾಕೆಂದರೆ ಅದು ಒಂಥರ ಹುಳಿ ಥರ ಇರುತ್ತೆ, ಹುಳಿ ಇತ್ತು. ಬಟ್ ಅದಕ್ಕಿಂತ ಸ್ಪೈಸಿ ಆಗಿದ್ದರೆ ಚೆಂದ. ಪರೋಟಕ್ಕೆ ಯಾವಾಗ್ಲೂ ಚಿಲ್ಲಿ ಚಿಕನ್ ಆಗ್ಬೋದು, ಮತ್ತೊಂದು ಐಟಮ್ಗಳಾಗ್ಬೋದು, ಈ ರೀತಿ ಐಟಮ್ಗಳಿರಬೇಕು. ಅದ್ರ ನೆಕ್ಸ್ಟು ನಾವು ತಗೊಂಡಿದ್ದು ಬ್ರೈನ್ ಫ್ರೈನ ಟೇಸ್ಟ್ ಮಾಡೋ ಸಮಯ. ಬ್ರೈನ್ ಫ್ರೈಗೆ ಏನು ಉಂಡೆ ಬ್ರೈನ್ ಹಂಗೆ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಕ್ಯಾಪ್ಸಿಕಮ್ ಆಗ್ಬೋದು, ಈರುಳ್ಳಿ ಆಗ್ಬೋದು, ನಿಮಗೆ ಎಲ್ಲ ಫುಲ್ ಫ್ರೈ ಮಾಡಿರ್ತಾರೆ. ಬ್ರೈನ್ ಫ್ರೈನ ಟೇಸ್ಟ್ ಮಾಡಿದೆ ಇವರು. ಬ್ರೈನು ಅಂತೂ ತುಂಬಾ ಸಖತ್ತಾಗಿತ್ತು, ನೀಟಾಗಿ ಬೆಂದಿತ್ತು ಕೂಡ. ಯಾವುದೇ ರೀತಿ ಏನೋ ಒಂಥರ ಕೆಲವು ಕಡೆ ಸರಿಯಾಗಿ ಬೆಂದಿರಲ್ಲ, ಆ ಥರ ಏನೋ ಫೀಲ್ ಆಗ್ಬೋದೇನೋ. ಬಟ್ ನನಗಂತೂ ಇಲ್ಲಿ ಪರ್ಫೆಕ್ಟಾಗಿ ಬೆಂದಿತ್ತು ಅಂತಲೇ ಹೇಳ್ತೀನಿ. ಜೊತೆಗೆ ಆ ಒಂದು ತವಾ ಮೇಲೆ ಹಾಕಿದಾಗ ಅದರ ಇನ್ನೂ ಫ್ರೈ ಆಗಿರೋದ್ರಿಂದ ಅದು ಇನ್ನೂ ಬಿಸಿ ಸುಡ್ತಾಯಿತ್ತು. ಬಟ್ ಬಿಸಿಲೇ ಆ ಬ್ರೈನ್ ಫ್ರೈನ ಪರೋಟ ಜೊತೆ ತಿಂತಾಯಿದ್ರೆ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ತೀನಿ. ಅಲ್ಲಿ ಬ್ರೈನ್ ಫ್ರೈ ತೊಗೊಂಡು ತಿಂದಾದ್ಮೇಲೆ ಇನ್ನೊಬ್ಬರು ನನ್ನ ಫ್ರೆಂಡ್ ಬಂದಿದ್ದವರು ಕೈಮಾ ತಗೊಂಡಿದ್ರು. ಕೈಮಾ ಜೊತೆ ಹೇಗಿದೆ ಟೇಸ್ಟು ಅಂತ ಒಂದು ಸತಿ ಕೈಮಾಲು ಟೇಸ್ಟ್ ಮಾಡಿದೆ. ಕೈಮಾಲಿ ನಮಗೆ ಯಾವಾಗಲೂ ಕೈಮಾ ಉಂಡೆ ತಿಂದ ಅಭ್ಯಾಸ. ಇವರು ಕೈಮಾನ ಈ ಥರನೇ ಗ್ರೇವಿ ಮಾಡೋದಂತೆ. ಬಟ್ ಈ ಥರ ಗ್ರೇವಿಲಿ ನನಗೇನೋ ಪರವಾಗಿಲ್ಲ ಅಂತ ಅನ್ನಿಸ್ತು. ನಾವು ಒಂದು ಸತಿನೂ ಈ ಥರ ಗ್ರೇವಿ ಟೇಸ್ಟ್ ಮಾಡಿರಲಿಲ್ಲ. ಬಟ್ ಓಕೆ, ಪರವಾಗಿಲ್ಲ ಅಂತ ಅನ್ನಿಸ್ತು. ಬಟ್ ಪರೋಟ ವಿತ್ ಬ್ರೈನು ಅಂತೂ ಅಲ್ಟಿಮೇಟ್ ಆಗಿತ್ತು. ಯಾರೇ ಇಲ್ಲಿ ಓಡಾಡೋ ಅಂಥವ್ರು ಯಾರೇ ಇದ್ರೂ ನೀವೇನಾರ ಬ್ರೈನ್ ತಿನ್ನಬೇಕು ಅನ್ನೋ ಆಸೆ ಇರೋಂಥವ್ರಾದರೆ ದಯವಿಟ್ಟು ಇಲ್ಲಿ ಬಂದು ಬ್ರೈನ್ ಫ್ರೈನ ಟೇಸ್ಟ್ ಮಾಡಿ. ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ತೀನಿ. ನೆಕ್ಸ್ಟು ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪರೋಟ ತಿಂದೆ. ಟೋಟಲ್ 2 ಪರೋಟ ತೊಗೊಂಡಿದ್ವಿ. 2 ಪರೋಟಕ್ಕೆ ಸಾಕು ಅನ್ನೋ ಥರ ಫೀಲ್ ಆಗುತ್ತೆ, ಹೊಟ್ಟೆ ತುಂಬುತ್ತೆ ಆ ಥರ ಹೇಳ್ಬೋದು. ಪರೋಟ ಯಾವಾಗಲೂ ಅದೇ ಥರ ಇರುತ್ತೆ. ಆ ಟೈಮ್ಗೆಲ್ಲೇ ಒಂದು ಕಾಲು ಸೂಪ್ ಕೊಟ್ಟರು. ಕಾಲು ಸೂಪ್ ಟೇಸ್ಟ್ ನೋಡಿ ಸರ್, ತುಂಬ ಚೆನ್ನಾಗಿದೆ ನಮ್ಮದು ಅಂತ. ಕಾಲು ಸೂಪ್ದು ನಾನು ಅದನ್ನು ಕೂಡ ಟೇಸ್ಟ್ ಮಾಡಿದೆ. ಕಾಲು ಸೂಪ್ ಕೂಡ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ತೀನಿ. ಟೇಸ್ಟು ಯಾವುದೇ ರೀತಿ ನಮಗೆ ಮಸಾಲೆ ಓವರ್ ಹಾಕಿದ್ದಾರೆ ಅನ್ನೋ ಥರ ಎಲ್ಲ ಫೀಲ್ ಆಗಲಿಲ್ಲ. ಕಾಲು ಸೂಪು ಅಷ್ಟೇ ಟೇಸ್ಟ್ ಚೆನ್ನಾಗಿತ್ತು. ಬೇಕಾದ್ರೆ ನೀವು ಅದನ್ನು ಕೂಡ ಟೇಸ್ಟ್ ಮಾಡ್ಬೋದು. ಇನ್ನೂ ಯಾರು ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ರಪ್ಪ, ಸಪೋರ್ಟ್ ಮಾಡ್ರಪ್ಪ. ಕಾಲು ಸೂಪ್ ಟೇಸ್ಟ್ ಮಾಡಾದ್ಮೇಲೆ ನೆಕ್ಸ್ಟು ಇನ್ನೇನು ಉಳಿದಿದ್ದಂಥ ಐಟಮು ಗೀ ರೈಸು. ಹೌದು, ಇವ್ರದ್ದು ಗೀ ರೈಸ್ನ ಟೇಸ್ಟ್ ಮಾಡೋಂಥ ಸಮಯ. ಗೀ ರೈಸಲ್ಲಿ ಇವರು ಸೊಪ್ಪೆಲ್ಲ ಯೂಸ್ ಮಾಡಿದರು. ಏನೊಂದು ಪುದೀನ ಸೊಪ್ಪಾಗಿರ್ಬೋದು, ಅದು ಫ್ಲೇವರ್ ಅಂತೂ ತುಂಬಾ ಗೀ ರೈಸ್ ತುಂಬ ಹರಡಿತ್ತು ಅಂತಲೇ ಹೇಳ್ತೀನಿ. ಚೆನ್ನಾಗಿತ್ತು. ಅವರೊಂದು ಫಸ್ಟು ಕೆಂಪು ಗೊಜ್ಜು ಕೊಟ್ಟರು. ಕೆಂಪು ಗೊಜ್ಜು ಆಲ್ರೆಡಿ ನಾನು ಹೇಳಿದಾಗೆ ಅದು ಒಂದು ಟೊಮೆಟೊಯಿಂದ ಮಾಡಿರೋಂಥ ಗೊಜ್ಜು. ಅದು ಹುಳಿ ಫೀಲ್ ಇತ್ತು. ಬಟ್ ನಮ್ಗೆ ಅದೇನು ಆ ಟೇಸ್ಟ್ಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಬಟ್ ಮೊಟ್ಟೆ ಜೊತೆ ಅಲ್ಟಿಮೇಟ್ ಆಗಿತ್ತು. ಅದ್ರ ಜೊತೆಗೆ ಅವರು ಕಾಲು ಸೂಪ್ ಇತ್ತಲ್ಲ, ಆ ಸೇರ್ವಾನೆ ಗೀ ರೈಸ್ಗೆ ಹಾಕೊಟ್ರು. ಗೀ ರೈಸ್ ಜೊತೆ ಕಾಲು ಸೂಪಿನ ಜೊತೆ ತಿಂತಾಯಿದ್ದಾಗ ಅದ್ರ ಟೇಸ್ಟು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಯಿತು ಅಂತಲೇ ಹೇಳ್ತೀನಿ. ಬಟ್ ನಾನೇ ಅವತ್ತು ಸೂಪಲ್ಲಿ ಗೀ ರೈಸ್ ತಿಂದಿರಲಿಲ್ಲ, ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು. ಬಟ್ ಅವ್ರಂದರು ಟೇಸ್ಟ್ ಮಾಡಿ ಸರ್, ತುಂಬಾ ಸಖತ್ತಾಗಿದೆ ಅಂತ. ಟೇಸ್ಟ್ ಮಾಡಿದ್ವಿ, ತುಂಬಾ ಸಖತ್ತಾಗಿತ್ತು. ಕೊನೆಗೆ ಒಂದು ಬಜೆಟಲ್ಲಿ ಒಂದೊಳ್ಳೆ ಗೀ ರೈಸು, ಪರೋಟ, ಬ್ರೈನ್ ಫ್ರೈನ ತಿಂದ್ವಿ. ನೀವು ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು.